ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಶುಭೋದಯ. ಶಾಸ್ತ್ರ ಇಂದು ನಾಳೆಗಳ ಬೆಳಕು ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ಅನೇಕ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಹಾಗೆ ಎಂದಿನಂತೆ ನಿತ್ಯ ಭವಿಷ್ಯ, ಇಂದಿನ ವಿಶೇಷತೆ ಏನು ಅನ್ನೋದ್ರ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸೋದಕ್ಕೆ ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಾಸ್ತ್ರ ಪಂಡಿತರಾಗಿರುವಂತ ಹರಿಶಾಸ್ತ್ರಿಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಮೊದಲಿಗೆ ಈ ನಿತ್ಯ ಪಂಚಾಂಗದ ವಿಶೇಷತೆ ಹೇಗಿದೆ ತಿಳಿಸ್ಕೊಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಂಖಾರೂಪೇಣ ಮಚ್ಛಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಇವತ್ತಿನ ನಿತ್ಯ ಪಂಚಾಂಗವನ್ನು ನೋಡೋದಾದರೆ ಶ್ರೀ ವಿಳಂಬಿನಾಮ ಸಂವತ್ಸರದ ವಸಂತ ಋತು ಚೈತ್ರಮಾಸ ಶುಕ್ಲ ಪಕ್ಷ ದಶಮಿ ಪುನರ್ವಸು ನಕ್ಷತ್ರ ಅತಿಗಂಡ ಯೋಗ ತೈತುಲ ಹಾಗೂ ಗರಜಕರಣ ಸೋಮವಾರ. ಇಂದು ರಾಹುಕಾಲ 7:52 ಪ್ರಾರಂಭವಾಗಿ 9:23 ಸಮಾಪ್ತಿಯಾಗುತ್ತೆ. ಇನ್ನು ಯಮಗಂಡ ಕಾಲ 10:54 12:25 ಇನ್ನು ಈ ದಿನ ದುರ್ಮುಹೂರ್ತ 12:50 1:38 ಇರುತ್ತೆ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರದು. ಇವತ್ತಿನ ಸೂರ್ಯೋದಯ ಬೆಳಗ್ಗೆ 6:21 ಸೂರ್ಯಾಸ್ತ ಸಂಜೆ 6:29 ಪುನರ್ವಸು ನಕ್ಷತ್ರವಾದ್ದರಿಂದ ಈ ನಕ್ಷತ್ರದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಗುರುದಶೆ ಪ್ರಾಪ್ತಿಯಾಗುತ್ತೆ. ತನ್ಮೂಲಕ ಉತ್ತಮ ಭವಿಷ್ಯ ಇರುತ್ತದೆ. ಗುರುಗಳ, ಇನ್ನು ನಿನ್ನೆ ವಿಚಾರದಲ್ಲೂ ಕೂಡ ನಾವು ಮಾತನಾಡಿದ್ವಿ, ಅಂದ್ರೆ ನಕ್ಷತ್ರಗಳ ವಿಚಾರದಲ್ಲಿ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಬಹುದು ಇಂಥ ನಕ್ಷತ್ರದವರಿಗೆ ಅಂತ. ಅದರ ಮುಂದುವರಿದ ಭಾಗದ ಜೊತೆಗೆ ಈ ಬುಧದ ವಿಚಾರವಾಗಿ ಮಾತನಾಡೋದಾದ್ರೆ, ಬುಧ ಬುದ್ಧಿಕಾರಕ ಅಂತ ಹೇಳ್ತಾರೆ. ಗುರುವಿನಷ್ಟೇ ಪ್ರಾಮುಖ್ಯತೆ ವಿದ್ಯಾ ವಿಚಾರದಲ್ಲಿ ಬುಧನಿಗೂ ಇದೆ ಅನ್ನೋದಾದ್ರೆ ಅದು ಯಾವ ರೀತಿಯಾದಂಥ ಪ್ರಾಮುಖ್ಯತೆ, ಹೇಗೆ ಪರಿಣಾಮ ಉಂಟು ಮಾಡುತ್ತೆ ಅಂತ ತಿಳಿಸ್ಕೊಡಿ. ಬುಧನ ಒಂದು ಅನುಗ್ರಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇಕೇ ಬೇಕು. ಯಾಕೆಂದರೆ ಕೇವಲ ಜ್ಞಾನಾರ್ಜನೆ ಮಾತ್ರ ಇದ್ದರೆ ಸಾಲದು. ನಾವು ಮಾತಾಡ್ತಾ ಇರ್ತೀವಿ, ಮನೆಯಲ್ಲಿ ಬಹಳಷ್ಟು ವಿದ್ಯೆಯನ್ನು ಓದ್ತಾರೆ ಮಕ್ಕಳು, ವಿದ್ಯಾಭ್ಯಾಸವನ್ನು ಪರಿಪೂರ್ಣ ಮಾಡಿರ್ತಾರೆ. ಆದರೆ ಅವ್ರಿಗೆ ಹೊರಗಡೆ ಹೇಗೆ ಮಾತಾಡಬೇಕು, ಯಾವ ವಿಚಾರವಾಗಿ ನಾವು ಗೌಪ್ಯವಾಗಿರಬೇಕು, ಎಲ್ಲಿ ಮರ್ಯಾದೆ ಕೊಡಬೇಕು, ಎಲ್ಲಿ ಜೋರಾಗಿ ಮಾತಾಡಬೇಕು, ಈ ವಿಚಾರಗಳು ಸಣ್ಣ ಪುಟ್ಟ ವಿಚಾರಗಳು ಮಕ್ಕಳಿಗೆ ಗೊತ್ತಿರೋದಿಲ್ಲ. ನಾವೇನಂತೀವಿ, ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಬುಧ ವಿಶೇಷವಾಗಿ ಬುದ್ಧಿಯನ್ನು ಕೊಡುವಂತಹ ಬುಧ ಬಹಳ ಪ್ರಮುಖವಾದಂಥ ಘಟ್ಟ ಒಬ್ಬ ವಿದ್ಯಾರ್ಥಿಯ ಜಾತಕದಲ್ಲಿ. ಗುರು ಒಬ್ಬನೇ ಚೆನ್ನಾಗಿದ್ದರೆ ಆ ವಿದ್ಯಾರ್ಥಿ ಶಿಕ್ಷಣ ಪರಿಪೂರ್ಣ ಮಾಡ್ತಾನೆ ಅಂತಲ್ಲ, ಪರಿಪೂರ್ಣ ಮಾಡಿದ್ರೂ ಕೂಡ ನಾವೇನು ಮಾತಾಡ್ತೀವಿ ಕಾಮನ್ ಸೆನ್ಸ್ ಅನ್ನೋವಂಥದ್ದು ಅದು ಸ್ವಲ್ಪ ಮಾತ್ರವೂ ಇರೋದಿಲ್ಲ. ಹಾಗಾಗಿ ಜಾತಕದಲ್ಲಿ ಬುಧ ಬಹಳ ವಿಶೇಷವಾದ ಸ್ಥಾನವನ್ನು ವಹಿಸ್ಕೊಂಡಿದ್ದಾನೆ. ಬುಧನ ವಿಚಾರ ನೋಡೋದಾದರೆ, ನಿನ್ನೆಗೆ ನಾವು ಆಶ್ಲೇಷ ನಕ್ಷತ್ರದ ವಿಚಾರ ಹೇಳಬೇಕಾಗಿತ್ತು, ಅಲ್ಲಿಗೆ ಮುಗಿಸಿದ್ವಿ. ಆಶ್ಲೇಷ ನಕ್ಷತ್ರ ಅನ್ನುವಂಥದ್ದೇ ಬುಧನ ನಕ್ಷತ್ರ. ಆ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಏನೋ ದೋಷ ಬಂದುಬಿಡುತ್ತೆ. ಆಶ್ಲೇಷ ನಕ್ಷತ್ರ ಅಂದ್ರೆ ಮದುವೆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಯೋಚನೆ ಮಾಡ್ತಾರೆ. ಇನ್ನು ಗಂಡು ಹುಟ್ಟಿದ್ರೆ ಏನೋ ವೃದ್ಧಿ ಆಗದೇ ಇಲ್ಲ, ಆಶ್ಲೇಷ ನಕ್ಷತ್ರ ದೋಷ ನಕ್ಷತ್ರ, ಶಾಂತಿ ಮಾಡ್ಕೊಳ್ಬೇಕೇನೋ, ಇನ್ನೇನೋ ಸಮಸ್ಯೆ ಆಗುತ್ತೇನೋ, ತಂದೆಗೆ ತಾಯಿಗೇನೋ ಸಮಸ್ಯೆ ಆಗುತ್ತೇನೋ, ಈ ರೀತಿ ಬಹಳಷ್ಟು ಜ್ಞಾನ ಅವ್ರಿಗೆ ಆ ರೀತಿ ಕೆಟ್ಟ ಜ್ಞಾನ ಬಂದುಬಿಡುತ್ತೆ. ಆದರೆ ಅದು ತಪ್ಪು. ಆಶ್ಲೇಷ ನಕ್ಷತ್ರ ಸಾಧಕ ಮಾಡುವಂತಹ ನಕ್ಷತ್ರ, ಬುದ್ಧಿಕಾರಕರಾಗಿರ್ತಕ್ಕಂಥ ನಕ್ಷತ್ರ. ಎಷ್ಟೇ ವಿದ್ಯೆ ಕಡಿಮೆ ಇದ್ರೂ ಕೂಡ ಬುದ್ಧಿಯಿಂದ ತಮ್ಮ ಒಂದು ಪ್ರಪಂಚವನ್ನು ಗೆಲ್ಲುವಂತಹ ಶಕ್ತಿ ಆಶ್ಲೇಷ ನಕ್ಷತ್ರದವರಿಗಿರುತ್ತೆ. ಹಾಗಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಬಹಳ ವಿಶೇಷವಾದಂಥ ಬುದ್ಧಿ ಜ್ಞಾನವನ್ನು ಹೊಂದಿರ್ತಾರೆ. ಅಂಥ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು SSLC ಆದಮೇಲೆ, ಸೆಕೆಂಡ್ PUC ಆದಮೇಲೆ ಅವರು ಯಾವ ರೀತಿಯಾದಂಥ ಒಂದು ವಿದ್ಯೆಯ ಮಾರ್ಗವನ್ನು ಹುಡ್ಕೊಳ್ಬೇಕು ಅಂತಂದರೆ, ವಿಶೇಷವಾಗಿ ಬುದ್ಧಿಕಾರಕನಾಗಿರ್ತದ್ರಿಂದ ಎಕನಾಮಿಕ್ಸ್ ಅದರಲ್ಲಿ ಭಾಳ ಚೆನ್ನಾಗಿರುತ್ತೆ. ಯಾರಿಗೆ ಈ ಒಂದು ಫೀಲ್ಡಲ್ಲಿ ತುಂಬ ಆಸಕ್ತಿ ಇರುತ್ತೋ ಅಂಥವರು ಬಹಳಷ್ಟು ಜಯಪ್ರಾಪ್ತಿ. ಯಾಕಂದರೆ ಎಕನಾಮಿಕ್ಸ್ ಅಂದರೆ ಭಾಳಷ್ಟು ಬುದ್ಧಿ ಜ್ಞಾನ ಬೇಕಾಗಿರ್ತಕ್ಕಂಥ ವಿಚಾರ, ಅದು ತುಂಬ ಚೆನ್ನಾಗಿರುತ್ತೆ. ಇನ್ನು ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಸ್ಟಡೀಸು ಅದು ಕೂಡ ತುಂಬ ಚೆನ್ನಾಗಿರುತ್ತೆ. MBA ಮತ್ತು MCA ಮತ್ತು MCW ಈ ಮೂರು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವ್ರಿಗೆ. ಯಾಕೆ ಅಂತಂದರೆ ಕುಜ ವಿಶೇಷವಾದಂಥ ಒಂದು ಕಾರಕ ವಹಿಸ್ತಾನೆ. ಆದ್ದರಿಂದ ಆಶ್ಲೇಷ ನಕ್ಷತ್ರದವರಿಗೆ ಬಹಳಷ್ಟು ಉತ್ತಮವಾದಂಥ ಜ್ಞಾನಾರ್ಜನೆ, ಬುದ್ಧಿ ಬಹಳಷ್ಟು ಸುಂದರವಾಗಿರುತ್ತೆ, ಬಹಳಷ್ಟು ಸುಖಮಯವಾಗಿರುತ್ತೆ ಅವರ ಜೀವನ ವಿದ್ಯಾಪ್ರಾಪ್ತಿಗೋಸ್ಕರ. ಇನ್ನು ಮಖ ನಕ್ಷತ್ರದ 4 ಪಾದಗಳು, ಪುಬ್ಬ ನಕ್ಷತ್ರದ 4 ಪಾದ, ಉತ್ತರ ಫಲ್ಗುನಿ ನಕ್ಷತ್ರದ 1ನೇ ಪಾದ ಇಷ್ಟೂ ಸೇರಿ ವಿಶೇಷವಾಗಿ ಸಿಂಹರಾಶಿ ಆಗುತ್ತೆ. ಸಿಂಹರಾಶಿ ಸಿಂಹಲಗ್ನದವರೆಗೆ ಬುಧ ಮತ್ತು ಗುರು ಶಿಕ್ಷಣ ಕಾರಕಗಳು. ಈ ಎರಡು ಗ್ರಹಗಳೇನಾದರೂ ಆ ಲಗ್ನದಲ್ಲಿದ್ದರೆ, ಅಂದರೆ ಸಿಂಹ ಲಗ್ನದಲ್ಲಿ ಬುಧ ಮತ್ತು ಗುರು ಇಬ್ಬರು ಇದ್ದರೆ ಅಂಥವ್ರಿಗೆ ಶಿಕ್ಷಣ ಜಯಪ್ರಾಪ್ತಿಯಾಗುತ್ತೆ.
ಬಹಳ ಮುಖ್ಯವಾಗಿ ನೋಡಿ, ಯಾರದಾದ್ರೂ ಜಾತಕದಲ್ಲಿ ಸಿಂಹ ರಾಶಿಯವರು ಸಿಂಹ ಲಗ್ನದವರು ಇದ್ದರೆ ಅಂಥವ್ರು ಯಾವುದೇ ಒಂದು ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೂ ಪರವಾಗಿಲ್ಲ, ಯಾವುದೇ ದೋಷವಿದ್ರೂ ಪರವಾಗಿಲ್ಲ, ಬುಧ ಮತ್ತೆ ಗುರು ಇಬ್ರು ಕೂಡ ಸಿಂಹ ಲಗ್ನದಲ್ಲಿ ಇದ್ರು ಅಂದ್ರೆ ಅವರು ಖಂಡಿತವಾಗ್ಲೂ ಕೂಡ ಡಾಕ್ಟರೇಟ್ ಅನ್ನ ತಗೊಳ್ತಾರೆ. ಅದ್ಭುತವಾದಂಥ ಒಂದು ಜ್ಞಾನ ವಿದ್ಯೆ ಅವರಲ್ಲಿ ಇರುತ್ತೆ. ಹಾಗಾಗಿ ಈ ಮಖ ನಕ್ಷತ್ರದವರಿಗೆ, ಪುಬ್ಬ ನಕ್ಷತ್ರದವರು, ಉತ್ತರ ನಕ್ಷತ್ರ, ಸಿಂಹ ರಾಶಿ, ಸಿಂಹ ಲಗ್ನ ಇದ್ರೆ ಬಹಳ ವಿಶೇಷವಾದಂಥ ಫಲ. ಇನ್ನು ಮಖ ನಕ್ಷತ್ರಕ್ಕೆ ನೋಡೋದಾದ್ರೆ ಕೇತುವಿನ ನಕ್ಷತ್ರ. ಅದು ಕೇತು ನಮಗೆ ಮೋಕ್ಷಕಾರಕ, ಮತ್ತೆ ಪಿತೃಗಳ ಕಾರಕ, ಮತ್ತೆ ಸಂಶೋಧನಾ ಕಾರಕ. ಹಾಗಾಗಿ ಈ ಗ್ರಂಥ ಸಂಶೋಧನೆ, ಪುಸ್ತಕಗಳನ್ನು ಸಂಶೋಧನೆ ಮಾಡುವಂತಹ ಆ ವಿದ್ಯೆ ಏನಾದರೂ ಇದ್ರೆ ಅಂತಹದ್ದನ್ನು ಪಡೆಯುವಂಥದ್ದು. ಸಾಹಿತ್ಯಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಇತಿಹಾಸ, ಸಾಹಿತ್ಯ ಎರಡೂ ಕೂಡ ವಿಶೇಷವಾದಂಥ ಒಂದು ಜ್ಞಾನ ಅಭಿವೃದ್ಧಿ ಆಗುತ್ತೆ. ಮತ್ತೆ ಈ ಸೂರ್ಯ ತತ್ವ ಏನಾದರೂ ಇದ್ರೆ, ಮಖ ನಕ್ಷತ್ರಕ್ಕೆ ಸೂರ್ಯನ ತತ್ವ ಏನಾದರೂ ಇದ್ರೆ ಅಂಥವರು ಪಾಲಿಟಿಕ್ಸ್ಗೆ ಬರ್ತಾರೆ. ದಶಮ ಸ್ಥಾನ ಬಹಳ ವಿಶೇಷವಾಗಿ ನೋಡುವಂಥದ್ದು. ಅಂಥವರು ರಾಜಕೀಯ ಕ್ಷೇತ್ರಕ್ಕೆ ಬರ್ತಾರೆ. ವಿದ್ಯೆ ಸ್ವಲ್ಪ ಕಡಿಮೆ ಇರುತ್ತೆ, ಜ್ಞಾನ ಅದ್ಭುತವಾಗಿರುತ್ತೆ ಮಖ ನಕ್ಷತ್ರದವರಿಗೆ. ಇನ್ನು BA ಕೂಡ ಮಾಡಬಹುದು. ಅದ ನಂತರ ನಾವು ಬೇರೆ ಯಾವುದಾದ್ರೂ ಕೂಡ ಒಂದು ದಾರಿಗೆ ಹೋಗಬಹುದು. ಇನ್ನು ಪುಬ್ಬ ನಕ್ಷತ್ರಕ್ಕೆ ನೋಡೋದಾದ್ರೆ, ನಕ್ಷತ್ರ ಅನುಸಾರವಾಗಿ ನೋಡೋದಾದ್ರೆ ಪುಬ್ಬ ನಕ್ಷತ್ರಕ್ಕೆ ಶುಕ್ರ ಅಧಿಪತಿ ಆದರೆ ಸಾಧಾರಣವಾಗಿ ಸ್ವಲ್ಪ ಪ್ರಮಾಣದಲ್ಲಿ ವಿದ್ಯೆಗೆ ಅಡಚಣೆ ಇರುತ್ತೆ. ಯಾಕಂದ್ರೆ ಸುಖ ಬಂದು ಭೋಗಕಾರಕ ಕೊಡುವಂಥವನು ಶುಕ್ರ. ಜ್ಞಾನವನ್ನ, ಕಷ್ಟಪಟ್ಟು ವಿದ್ಯಾರ್ಥಿ ತನ್ನ ಜೀವನವನ್ನ ಜಯ ಮಾಡಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಹಾಗಾಗಿ ಶುಕ್ರ ವಿಶೇಷವಾಗಿ ಪುಬ್ಬ ನಕ್ಷತ್ರಕ್ಕೆ ಅಧಿಪತಿ ಆದ್ರಿಂದ ಶುಕ್ರನಿಗೆ ಸಂಬಂಧಪಟ್ಟದ್ದು. ಉದಾಹರಣೆ ಹೇಳೋದಾದ್ರೆ ವಿಜ್ಞಾನದಲ್ಲಿ ಬಹಳಷ್ಟು ಮುಂದುವರಿಬಹುದು. ಹಾಗಾಗಿ ನಾವು ಸೈನ್ಸ್ ಅನ್ನ ತಗೊಳ್ಳೋದ್ರಿಂದ ಈ ಒಂದು ಪುಬ್ಬ ನಕ್ಷತ್ರದಲ್ಲಿ ಸೈನ್ಸು ಮತ್ತೆ ಫೈನಾನ್ಸ್, ಅದು MBA, ಈ ಒಂದು ಫೈನಾನ್ಸು, ಅಕೌಂಟ್ಸು ಈ ಥರದ್ದೆಲ್ಲ ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಬರುತ್ತೆ. ಮತ್ತೆ ಸಂಶೋಧನೆ ವಿಚಾರಕ್ಕೆ ಬಂದರೆ ಈ ಗಣಿಗೆ ಸಂಬಂಧಪಟ್ಟದ್ದು, ಭೂಮಿಗೆ ಸಂಬಂಧಪಟ್ಟದ್ದು, ಭೂವಿಜ್ಞಾನ ಮತ್ತೆ ವಿಜ್ಞಾನಕ್ಕೆ ಬರುತ್ತೆ. ಈ ರೀತಿಯಾದ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಬಹಳ ವಿಶೇಷವಾಗಿರುತ್ತೆ ಪುಬ್ಬ ನಕ್ಷತ್ರದವರಿಗೆ ಶುಕ್ರನ ಒಂದು ಅಧಿಪತಿ ಇರೋದ್ರಿಂದ. ಇನ್ನೂ ಒಂದು 4 ನಕ್ಷತ್ರದ ಬಗ್ಗೆ ವಿಶೇಷವಾಗಿ ಮಾತಾಡೋದಿದೆ, ಮುಂದಕ್ಕೆ ತಿಳಿಸ್ತೇನೆ. ಖಂಡಿತ ಆ ಬಗ್ಗೆ ಕೂಡ ನಾವು ಮಾತನಾಡೋಣ. ಗುರುಗಳೇ ಹೇಗಿದೆ ಇವತ್ತು 12 ರಾಶಿಯ ಫಲಾನುಫಲ ಅಂತ ತಿಳಿಸ್ಕೊಡಿ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲವನ್ನು ನೋಡೋದಾದ್ರೆ ಮೇಷರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ನೂತನ ವ್ಯಾಪಾರಕ್ಕೆ ಅತ್ಯಂತ ಶುಭ ದಿನ. ವಿದ್ಯಾರ್ಥಿಗಳಿಗೆ ಜಯಪ್ರಾಪ್ತಿ, ಉತ್ತಮವಾದ ಒಂದು ಪ್ರಗತಿಯನ್ನ ಇವತ್ತು ಪಡೀತಕ್ಕಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಗೆ ತೃಪ್ತಿದಾಯಕವಾಗಿದ್ದು, ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಧನಲಾಭ, ಆರೋಗ್ಯದಲ್ಲಿ ವೃದ್ಧಿ, ಮೃಷ್ಟಾನ್ನ ಭೋಜನದಿಂದ ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನು ನೀಡುವಂತಹ ದಿನ. ಇನ್ನು ಮಿಥುನ ರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ, ಸಲ್ಲದ ಅಪವಾದಗಳು, ಸಾಲ ಬಾಧೆಯಲ್ಲಿ ಇವತ್ತು ಮುಳುಗುವಂತಹ ಸಾಧ್ಯತೆ ಇರುತ್ತೆ. ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಶುಭದಾಯಕವಾಗಿದ್ದು, ನಿಮ್ಮ ಗೌಪ್ಯ ವಿಚಾರಗಳು ಬಹಿರಂಗವಾಗುವ ಸಾಧ್ಯತೆ, ಎಚ್ಚರ ವಹಿಸಿ. ಸರ್ಕಾರಿ ಕ್ಷೇತ್ರದಲ್ಲಿ ದೊಡ್ಡ ಅಧಿಕಾರಿಗಳಿಗೆ ಇಂದಿನ ಭಯ, ಮಾನನಷ್ಟ ಆಗುವಂಥದ್ದು, ಧನನಷ್ಟ ಆಗುವಂಥ ಸಾಧ್ಯತೆ ಮತ್ತು ಸ್ಥಾನಭ್ರಷ್ಟ ಆಗುವಂತಹ ಸಾಧ್ಯತೆಗಳು. ಇನ್ನು ಸಿಂಹರಾಶಿಯವರಿಗೆ ಶುಭದಾಯಕವಾಗಿದ್ದು, ಉತ್ಸಾಹಪೂರ್ಣವಾದ ದಿನ, ದೇವಾಲಯ ದರ್ಶನ, ಸಮಾಜದಲ್ಲಿ ಉತ್ತಮ ಗೌರವವನ್ನು ಗಳಿಸ್ತಕ್ಕಂತಹ ದಿನ ಇವತ್ತಾಗಿರುತ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಅದೃಷ್ಟದ ದಿನ, ಅಧಿಕ ಧನಲಾಭ ಪ್ರಾಪ್ತಿಯಾಗುವಂತಹದ್ದು ಈ ದಿನ. ಇನ್ನು ತುಲಾ ರಾಶಿಯವರಿಗೆ ಲಾಭದಾಯಕವಾಗಿದ್ದು, ಅನಿರೀಕ್ಷಿತ ಧನಲಾಭ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಜಯಪ್ರಾಪ್ತಿ, ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು ಹೆಚ್ಚಾಗಿರುತ್ತದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ವಿಶೇಷ ಫಲದಾಯಕವಾಗಿದ್ದು, ಸಿನಿಮಾ ಕ್ಷೇತ್ರದಲ್ಲಿ ಉತ್ತಮ ಫಲವನ್ನು ಪಡೆತಕ್ಕಂಥದ್ದು, ಪ್ರಯಾಣ ಸಣ್ಣ ಪ್ರಮಾಣದಲ್ಲಿ ಸಾಧ್ಯತೆ ಆಗುತ್ತದೆ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ. ಇನ್ನು ಧನುರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಅದೃಷ್ಟದ ದಿನ, ಶುಭ ಕಾರ್ಯಗಳು ನಡೆಯುವಿಕೆ, ಸ್ಥಿರ ಆಸ್ತಿ ಖರೀದಿಸುವಂತಹ ಯೋಗ ಇವತ್ತು ಧನುರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ಸ್ನೇಹಿತರಿಂದ ಸಹಾಯ ಹಸ್ತ, ಹೊಸ ಕೆಲಸದಲ್ಲಿ ಜಯಪ್ರಾಪ್ತಿ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ದಿಗ್ವಿಜಯವನ್ನು ಪಡೆಯುವಂಥದ್ದು ಈ ದಿನವಾಗಿರುತ್ತೆ ಮಕರ ರಾಶಿಯವರಿಗೆ. ಇನ್ನು ಕುಂಭ ರಾಶಿಯವರಿಗೆ ಅಶುಭದಾಯಕವಾಗಿದ್ದು, ವಾಹನ ಚಾಲಕರಿಗೆ ಸಣ್ಣ ಪ್ರಮಾಣದ ತೊಂದರೆಗಳಾಗುವ ಸಾಧ್ಯತೆಗಳು, ಬೆಲೆ ಬಾಳುವ ವಸ್ತುಗಳ ಕಡೆ ಗಮನವಿರಲಿ, ಕಳುವಾಗುವಂತಹ ಸಾಧ್ಯತೆಗಳಿರುತ್ತೆ, ಆರೋಗ್ಯದಲ್ಲಿ ಸಣ್ಣ ಪ್ರಮಾಣದ ತೊಂದರೆ ಇರುತ್ತೆ, ಎಚ್ಚರ ವಹಿಸ್ತಕ್ಕಂಥದ್ದು ಉತ್ತಮ. ಇನ್ನು ಮೀನರಾಶಿಯವರಿಗೆ ಲಾಭದಾಯಕವಾಗಿದ್ದು, ವ್ಯಾಪಾರದಲ್ಲಿ ಉತ್ತಮ ಲಾಭ, ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ಸಮಾಜದಲ್ಲಿ ಉತ್ತಮ ಗೌರವ, ನೂತನ ವಾಹನ ಖರೀದಿಗೆ ಇಂದು ಶುಭ ದಿನ. ಖರೀದಿ ಮಾಡಿದ್ರೆ ಬಹಳಷ್ಟು ಶುಭವನ್ನು ಪಡಿತಕ್ಕಂಥದ್ದು ಮೀನರಾಶಿಯವರಿಗೆ ಈ ದಿನವಾಗಿರುತ್ತೆ. ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ ಗುರುಗಳೇ. ದಾಬಸ್ಪೇಟೆಯಿಂದ ಅಂಜನಮ್ಮ ಕರೆ ಮಾಡಿದ್ದಾರೆ. ನಮಸ್ತೆ ಅಂಜನಮ್ಮ ಅವರೇ.
ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಮೇಡಮ್ ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗನ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 14/12/2008. 14/12/2008. ಭಾನುವಾರ 11:25 ಮೇಡಮ್. ಬೆಳಿಗ್ಗೆನಾ? ಬೆಳಗ್ಗೆ ಮೇಡಮ್. ಓಕೆ, ಮಾತಾಡಿ ಗುರುಗಳ ಜೊತೆ. ನಮಸ್ಕಾರಮ್ಮ. ನಮಸ್ತೆ ನಮಸ್ತೆ ಗುರುಜಿ. ಹೇಳಿ, ಏನ್ ವಿಚಾರ ಆಗಿತ್ತು ಮಗನ ಬಗ್ಗೆ? ನಮ್ಮ ಮಗಳ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಾ ಇದ್ದೀರಾ? ನೋಡಿ, ಹೌದು ಗುರೂಜಿ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಗ್ರಹ ಬುಧ ಮತ್ತೆ ಗುರು, ಈಗಾಗಲೇ ಮಾತಾಡ್ತಾ ಇದ್ವಿ ಅದರ ವಿಚಾರವಾಗಿ. ಅವರ ನಕ್ಷತ್ರ ತುಂಬಾ ಚೆನ್ನಾಗಿದೆ, ನಕ್ಷತ್ರದಲ್ಲಿ ಯಾವುದೇ ರೀತಿಯಂತ ದೋಷವಿಲ್ಲ. ಎರಡನೇ ವಿಚಾರ ಏನಪ್ಪ ಅಂದ್ರೆ, ಲಗ್ನದಲ್ಲೇ ರಾಹು ಇದ್ದಾನೆ. ಕೇತುವಿನ ದೃಷ್ಟಿ ರಾಹು ಮೇಲೆ ಮತ್ತೆ ಲಗ್ನದ ಮೇಲೆ ಇದ್ದೇ ಇರುತ್ತೆ. ಸಪ್ತಮ ಸ್ಥಾನ 180 ಡಿಗ್ರಿಲಿ ಅಂತ ಹೇಳ್ತೀವಿ ನಾವು. ಆದರೆ ಬುಧ ಮತ್ತೆ ಗುರು ಇಬ್ರು ತುಂಬಾ ಚೆನ್ನಾಗಿದ್ದಾರೆ. ಹಾಗಾಗಿ ಜ್ಞಾನ ಬಹಳಷ್ಟು ವೃದ್ಧಿ ಆಗುತ್ತಮ್ಮ. ತುಂಬಾ ಅದ್ಭುತವಾದಂಥ ಸ್ಥಾನ ಇದೆ, ಏನೂ ಯೋಚನೆ ಮಾಡೋ ಹಾಗಿಲ್ಲ. ಇವ್ರಿಗೇನಾದರೂ ಈ ಒಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ವಿದ್ಯೆ ಬಗ್ಗೆ ಯಾವುದೂ ಯೋಚನೆ ಇಲ್ಲ. ಖಂಡಿತವಾಗಲೂ MBA, ಈ CA ಆ ರೀತಿಯಂಥ ಬಿಸ್ನೆಸ್ ಸಂಬಂಧಪಟ್ಟಂಥ ಸ್ಟಡೀಸ್ ಮಾಡಿಸಿ, ತುಂಬ ಉತ್ತಮವಾದ ಜೀವನ ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಧನ್ಯವಾದ ಅಂಜನಮ್ಮ ಅವರೇ. ನೆಕ್ಸ್ಟ್ ಕಾಲರ್ ಹುಬ್ಬಳ್ಳಿಯಿಂದ ಅಶೋಕ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಅಶೋಕ್ ಅವರೇ. ಹಲೋ ಅಶೋಕ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿದ ದಿನಾಂಕ 28/8/1958. 28/8/58. ಹ್ಞೂ. ಸಮಯ? ಟೈಮಿಂಗ್ ಗೊತ್ತಿಲ್ರಿ. ಯಾವಾಗ, ಹಗಲೋ ರಾತ್ರಿ ಅಂತಾನು ಗೊತ್ತಿಲ್ವಾ? ರಾತ್ರಿ. ಓಕೆ, ಮಾತಾಡಿ ಗುರುಗಳ ಜೊತೆ. ನಮಸ್ಕಾರ, ಹೇಳಿಪ್ಪ. ನಮ್ಮ ಬಗ್ಗೆ ಕೇಳ್ಬೇಕಾಯ್ತ್ರಿ. ಏನ್ ವಿಚಾರ ಆಗಿತ್ತು? ಇದು ಮೈಯಲ್ಲಿ ಆರಾಮಿರೋದಿಲ್ಲ, ಸ್ವಲ್ಪ ತಾಪತ್ರೆ ಆಗ್ತದೆ, ಅವಾಗ ಸ್ವಲ್ಪ BP ಇದು ಹಂಗ ಇದಾಗ್ತಿರ್ತದೆ, ಅದ್ರ ಬಗ್ಗೆ ಕೇಳ್ಬೇಕು. ನೋಡಿ, ಆರೋಗ್ಯಕಾರಕ ಸೂರ್ಯ ಅಂತ ಹೇಳ್ತೀವಿ ನಾವು. ಆರೋಗ್ಯನ ಕೊಡಬೇಕಾದ್ರೆ ಸೂರ್ಯನೇ ಬಹಳಷ್ಟು ವಿಶೇಷ ಪಾತ್ರವನ್ನು ವಹಿಸ್ತಾನೆ. ನಿಮ್ಗೆ ನಡೀತಾ ಇರತಕ್ಕಂಥ ಬುಧ ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ. ಈ ಬುಧ ದಶೆಯಲ್ಲಿ ರವಿ ಭುಕ್ತಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಿಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಈ ಬರುವಂಥ ಆಗಸ್ಟ್ 12ನೇ ತಾರೀಕುವರೆಗೂ ಒಂದು ಸ್ವಲ್ಪ ಈ ಬುಧ ದಶೆಯಲ್ಲಿ ಸೂರ್ಯ ಭುಕ್ತಿ ನಿವಾರಣೆ ಆಗಬೇಕು. ಅಷ್ಟರವರೆಗೂ ಕೂಡ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಿ, ಪ್ರತಿ ಭಾನುವಾರ ಗೋಧಿಯನ್ನು ಹೆಚ್ಚು ನೀವು ಸ್ವೀಕರಿಸಿ, ಗೋಧಿಯನ್ನು ದಾನ ಮಾಡಿ. ಇದನ್ನ ಮಾಡ್ತಾ ಬಂದರೆ 2-3 ವಾರಗಳಲ್ಲೇ ನಿಮ್ಮ ಆರೋಗ್ಯ ವೃದ್ಧಿ ಆಗಿಬಿಡುತ್ತೆ. ಇನ್ನೊಂದು 4-5 ತಿಂಗಳಲ್ಲೇ ಎಲ್ಲ ಸಮಸ್ಯೆಗೆ ಪರಿಹಾರವಾಗಿ ಉತ್ತಮವಾದಂಥ ಒಂದು ಆರೋಗ್ಯ ನಿಮಗೆ ಸಿಗುತ್ತೆ. ಶುಭವಾಗಲಿ. ಧನ್ಯವಾದ ಅಶೋಕ್ ಅವರೇ. ನೆಕ್ಸ್ಟ್ ಕಾಲರ್ ಬೆಂಗಳೂರಿನಿಂದ ಮೋಹನ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳ್ತಿದ್ದೀರಾ? ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಾಯ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಹೇಳಿ. 25/7/1990. 25/7/1990. ಸಮಯ? ಸಾಯಂಕಾಲ 4:10. ಓಕೆ, ಮಾತಾಡಿ ಗುರುಗಳ ಜೊತೆ. ನಮಸ್ಕಾರಪ್ಪ. ನಮಸ್ತೆ. ಹೇಳಿ, ಏನ್ ವಿಚಾರ ಆಗಿತ್ತು? ಏನಿಲ್ಲ, ಅದೇ ನಮ್ದು ಈ ಮುಂದಿನ ಜೀವನ ಹೆಂಗಿದೆ, ಸ್ವಲ್ಪ ಯಾವ ತರ ಇದೆ ಅಂತ ಕೇಳೋಣ ಅಂತ. ಪೂರ್ವ ಫಲ್ಗುನಿ ನಕ್ಷತ್ರ, ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿದಿರಲ್ವಾ, ಸಿಂಹರಾಶಿ? ಹಾ, ಸಿಂಹರಾಶಿ, ಪುಬ್ಬ ನಕ್ಷತ್ರ. ಸಿಂಹರಾಶಿಯವರು ಜೋರಾಗಿರ್ತೀರ, ಏನು ಯೋಚನೆ ಇರಲ್ಲ. ಮುಂದಕ್ಕೆ ಜೀವನ 30 ವರ್ಷದ ನಂತರ ಸಿಂಹರಾಶಿಯವರಿಗೆ ಬಹಳ ವಿಶೇಷವಾದ ಫಲ ಪುಬ್ಬ ನಕ್ಷತ್ರ. ಯಾಕಂದ್ರೆ ನನಗಾಗಲೇ ಹೇಳ್ತದೆ, ಪುಬ್ಬ ನಕ್ಷತ್ರ ಅನ್ನೋದು ಶುಕ್ರನ ನಕ್ಷತ್ರ ಅಂತ. ಯೋಗಕ್ಕಿಂತ ಭೋಗ ಜಾಸ್ತಿ ಅಂತಂದ್ರೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಗತಿ ಕಡಿಮೆ ಇದ್ರೂ ಕೂಡ ಜೀವನದಲ್ಲಿ 30 ವರ್ಷದ ನಂತರ ಬಹಳಷ್ಟು ಸುಖವನ್ನ ಪಡುವಂತಹ ನಕ್ಷತ್ರ ಅದು. ನಿಮ್ಮ ಜಾತಕವನ್ನು ನೋಡೋದಾದ್ರೆ ಚಂದ್ರ ಬುಧ ಇಬ್ರು ಕೂಡ ಉತ್ತಮ ಸ್ಥಾನದಲ್ಲಿದ್ದಾರೆ. ಒಂದು ಒಳ್ಳೆ ಯೋಗ ಇದೆ. ಆ ಒಂದು ಯೋಗದಿಂದ ಉತ್ತಮ ಕಾರಕವೂ ಇದೆ ಕೂಡ. ನಿಮಗೆ ವಿವಾಹದಲ್ಲಿ ಯಾವುದೇ ರೀತಿಯಂತ ಸಮಸ್ಯೆ ಇರೋದಿಲ್ಲ. ವಿವಾಹದ ನಂತರ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಆದರೂ ಸಹ ನೀವು ಲಕ್ಷ್ಮೀ ದೇವಸ್ಥಾನನ ಪೂಜೆ ಮಾಡೋದ್ರಿಂದ, ಯಾಕಂದ್ರೆ ಶುಕ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವಳು ಲಕ್ಷ್ಮೀನೇ, ಆದ್ರಿಂದ ಲಕ್ಷ್ಮೀ ದೇವಸ್ಥಾನ ದರ್ಶನ ಮಾಡಿ ತಾಯಿಗೆ ಒಂದು ಸಂಕಲ್ಪ ಮಾಡಿಸಿ ಅರ್ಚನೆ ಮಾಡಿ. ಇದನ್ನ ಮಾಡೋದ್ರಿಂದ ನಿಮ್ಮ ವಿದ್ಯೆ ಅಭಿವೃದ್ಧಿ ಆದ ನಂತರ ವಿವಾಹದಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮ ಫಲ ಸಿಗುತ್ತೆ. ಒಳ್ಳೇದಾಗ್ಲಿಪ್ಪ. ಧನ್ಯವಾದ ಮೋಹನ್ ಅವರೇ. ನೆಕ್ಸ್ಟ್ ಕಾಲರ್ ದಾವಣಗೆರೆಯಿಂದ ಶಿವಪ್ರಕಾಶ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಶಿವಪ್ರಕಾಶ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹಲೋ ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ತೀರಾ? 10/12/1976. 10/12/76. 76 ಮೇಡಮ್. ಓಕೆ, ಸಮಯ? ಶಿವಪ್ರಕಾಶ್ ಅವರೇ, ಸಮಯ ಗೊತ್ತಿಲ್ವಾ? ಸಮಯ ರಾತ್ರಿ ಮೇಡಮ್, ಅಷ್ಟು ಪಕ್ಕ ಗೊತ್ತಿಲ್ಲ, 10:30 ಅಂತ ಹೇಳಿ. ಓಕೆ, ಮಾತಾಡಿ ಗುರುಗಳ ಜೊತೆ. ನಮಸ್ಕಾರ, ಹೇಳಿ ಶಿವಪ್ರಕಾಶ್ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ, ಏನ್ ವಿಚಾರ ಆಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಗುರುಜಿ. ಬಗ್ಗೆ ಯಾಕೋ ನಾವು ಅನ್ಕೊಂಡಿದ್ದ ಕೆಲಸ ಆಗ್ತಾ ಇಲ್ಲ, ಯಾವ್ದನ್ನು ಕೈಗೂಡ್ತಲ್ಲ ಕೆಲಸ.
ನೀವು ವ್ಯಾಪಾರ ಮಾಡ್ತಿದ್ದೀರಾ ಅಥವಾ ಉದ್ಯೋಗ ಮಾಡ್ತಾ ಇದ್ದೀರಾ? ಗುರುಜಿ ನಾನು ಆಲ್ರೆಡಿ ಈಗ ವ್ಯವಸಾಯದಲ್ಲಿದ್ದೀನಿ ಗುರುಜಿ. ವ್ಯವಸಾಯದಲ್ಲಿದ್ದೀರಾ? ವ್ಯವಸಾಯದಲ್ಲಿ ಅದಕ್ಕೆ ನಾನು ಬೇರೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಂತ ಅನ್ಕೊಂಡಿನಿ ಗುರುಜಿ. ವ್ಯವಸಾಯದಲ್ಲಿ ಏನು ಸುಖ ಇಲ್ಲ ಅಂತ. ನೋಡಿ, ನಿಮ್ಮದು ಬಂದು ವಿಶೇಷವಾಗಿ ಹೇಳೋದಾದ್ರೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದೀರಾ. ನಿಮಗೆ ವ್ಯವಸಾಯ ಆಗ್ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನಿಮ್ಮ ಜಾತಕವನ್ನು ನೋಡಿದ್ರೆ ಲಗ್ನದಲ್ಲೇ ಶನಿ ತುಂಬಾ ಉತ್ತಮ ಸ್ಥಾನದಲ್ಲಿದ್ದಾನೆ. ಜೊತೆಗೆ ವ್ಯವಸಾಯಕ್ಕೆ ಬಹಳಷ್ಟು ಅನುಕೂಲಗಳಾಗುವಂತ ಒಂದು ಸಿದ್ಧತೆ ಮತ್ತೆ ಆ ಗ್ರಹ ಸ್ಥಿತಿಗಳು ನಿಮ್ಮ ಜಾತಕದಲ್ಲಿದೆ. ಆತರ ಪಡಬೇಡಿ. ಬೇರೆ ಉದ್ಯೋಗಕ್ಕಿಂತ ನಿಮಗೆ ವ್ಯವಸಾಯವೇ ತುಂಬಾ ಉತ್ತಮ ಫಲ ಇದೆ. ಸ್ವಲ್ಪ ನಿಧಾನ ವಹಿಸಿ ಯೋಚನೆ ಮಾಡಿ, ಯಾವ ಕೆಲಸದಲ್ಲಿ ನಾನು ಕೈ ಇಟ್ಟಾಗ ಅಥವಾ ಯಾವ ಸಮಯದಲ್ಲಿ ನಾನು ಪ್ರಾರಂಭ ಮಾಡಿದ್ರೆ ಯಾವ ಬೆಳೆಯನ್ನಾಗಿದ್ರೆ ನಾನು ಉತ್ತಮ ಲಾಭವನ್ನು ಪಡಿಬಹುದು ಅಂತ ಒಂದು ಸಲ ಯೋಚನೆ ಮಾಡಿ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ನೀವು ವ್ಯವಸಾಯದಲ್ಲೇ ಮುಂದುವರಿಸಿ. ಖಂಡಿತ ವ್ಯವಸಾಯ, ಭೂಮಿ ತಾಯಿನ ನಂಬದವರು ಯಾರೂ ಕೂಡ ಮೋಸ ಹೋಗಿದ್ದಂಥದ್ದು ಚರಿತ್ರೆಯಲ್ಲೇ ಇಲ್ಲ. ಹಾಗಾಗಿ ವ್ಯವಸಾಯ ತುಂಬಾ ಉತ್ತಮವಾಗಿದೆ. ಶನಿಯ ಅನುಗ್ರಹ ಕೂಡ ನಿಮ್ಗಿರುತ್ತೆ. ಕುಜನು ತುಂಬಾ ಚೆನ್ನಾಗಿದ್ದಾನೆ. ಹಾಗಾಗಿ ವ್ಯವಸಾಯವನ್ನ ಮಾಡಿ, ಅದರಿಂದನೇ ನಿಮ್ಗೆ ಉತ್ತಮ ಫಲ ಸಿಗುತ್ತಪ್ಪ. ಒಳ್ಳೇದಾಗ್ಲಿ. ಧನ್ಯವಾದ ಶಿವಪ್ರಕಾಶ್ ಅವರ. ನೆಕ್ಸ್ಟ್ ಕಾಲರ್ ದಾವಣಗೆರೆಯಿಂದ ಶೋಭಾ ಕಾಲ್ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಮಗಳ ಹುಟ್ಟಿದ ದಿನಾಂಕ, ಸಮಯ ಹೇಳ್ತೀರಾ? ಓಕೆ. 29/3/1903 ಇಸ್ವಿ ರಾತ್ರಿ 9:45. ಇನ್ನೊಂದ್ಸಲ ಹೇಳ್ತೀರಾ? 29/3/1903 ಇಸ್ವಿ. ಓಕೆ ಓಕೆ. ಸಮಯ ತಿಳಿಸ್ತೀರಾ? 1903 ಆಗೋಕ್ ಸಾಧ್ಯ ಇಲ್ಲ. 1993 ಇರ್ಬೇಕು. 1993 ಅಂತ ಅನ್ಸುತ್ತೆ. ಸಮಯ ತಿಳಿಸಿ ಹೇಳಿ. 26/10/1903. 2013. ಓಕೆ. ಸಮಯ ತಿಳಿಸ್ತೀರಾ? 9:45 ರಾತ್ರಿ 9:45. ಓಕೆ, ಮಾತಾಡಿ ಗುರುಗಳ ಜೊತೆ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ಏನ್ ವಿಚಾರ ಆಗಿತ್ತು? ನಮ್ಮ ಮಗ ಈಗ 9ನೇ ಕ್ಲಾಸಿಗೆ ಕಾನ್ವೆಂಟಿಗೆ ಸೇರ್ಸಿ. ಹೋದ ವರ್ಷ ತುಂಬಾ ಚೆನ್ನಾಗಿ ಓದ್ತಿದ್ದ. ಈ ವರ್ಷ ಅಂತೂ ಏನು ಕಿವಿಗೆ ಹಾಕೋಣಲ್ಲ. ಏನು ಓದೋದ್ರ ಮೇಲೆ ಸ್ವಲ್ಪನೂ ಜ್ಞಾನ ಇಲ್ಲ. ಹೇಳಿ ಹೇಳಿ ಸಾಕಾ ಹೋಗಿದೆ. ಸರಿ ಸರಿ. ನೋಡಿ, ನೀವು ಸ್ವಲ್ಪ ಡೇಟ್ ಆಫ್ ಬರ್ತ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. 9ನೇ ಕ್ಲಾಸ್ ಓದ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಾ. ನೋಡಿ, ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಮುಖ್ಯವಾದಂತ ವಿಚಾರಗಳು ನಾನು ಈಗಾಗಲೇ ಹೇಳ್ತಿದ್ದೀನಿ. ಬುಧ ಮತ್ತೆ ಗುರು. ಸ್ವಲ್ಪ ಗಂಡು ಮಕ್ಕಳು ಹಠ ಸ್ವಭಾವ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು? ಸಣ್ಣ ಮಕ್ಕಳಿಗೆ ಅಲ್ಲ, ದೊಡ್ಡವರಾದಾಗಲೂ ಕೂಡ ಗಂಡಸರು ಮದುವೆ ಆಗೋವರೆಗೂ ಕೂಡ ಯಾವುದೇ ಹಠವನ್ನ ಮಾಡಿದಾಗ ಚಂಡಿಕೇಶ್ವರನಿಗೆ ಪೂಜೆ ಮಾಡುವಂತದ್ದು ವಿಶೇಷ. ಆ ಹಠ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ಕಡಲೆಪುರಿಯನ್ನ ತಗೊಂಡೋಗಿ ಚಂಡಿಕೇಶ್ವರನಿಗೆ ಅರ್ಚನೆ ಮಾಡಿಸಿ ಒಂದು 4 ಜನಕ್ಕೆ ಅದನ್ನ ಪ್ರಸಾದವಾಗಿ ಕೊಡಿ. ಇದು ಒಂದಾದ್ರೆ. ಇದು ಹಠಕ್ಕಾದ್ರೆ ಅವನ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗಬೇಕು. 9ನೇ ಕ್ಲಾಸ್ ಓದ್ತಾ ಇದ್ದಾನೆ. ಯಾಕಂದ್ರೆ ಬರುವಂತ ವರ್ಷ SSLC ಅವನ ಜೀವನದಲ್ಲೇ ಉತ್ತಮವಾದಂತ ಸಮಯ. ಹಾಗಾಗಿ ಬೆಳಗ್ಗಿನ ಜಾವ ಬೆಳಗ್ಗೆ ಒಂದು 5 ಗಂಟೆಗೆ ಬೇಗ ಎಬ್ಬಿಸಿ ಅವನಿಗೆ ವಿದ್ಯೆ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಪಡಿಸಿ. ರಾತ್ರಿ ಬೇಗ ಮಲಗಲಿಕ್ಕೆ ಹೇಳಿ. ಮತ್ತೆ ಜ್ಞಾನಾರ್ಜನೆಗೆ ಉತ್ತಮವಾದಂತಹ ದಕ್ಷಿಣಾಮೂರ್ತಿ ಶ್ಲೋಕ, ಗುರವೇ ಸರ್ವಲೋಕಾನಾಂ ವಿಷಡೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಅನ್ನುವಂಥ ಶ್ಲೋಕವನ್ನ ಅವನ ಕೈಯಲ್ಲೇ ಜಪ ಮಾಡಿಸಿ. ಅದರಿಂದ ಉತ್ತಮವಾದ ಫಲವನ್ನ ಪಡಿತಾನೆ. ವಿದ್ಯಾಭ್ಯಾಸದಲ್ಲಿ ತೊಂದರೆನೂ ಆಗಲ್ಲ. ಪರಿಪೂರ್ಣವಾದ ಭವಿಷ್ಯ ಅವನಿಗಿರುತ್ತಮ್ಮ. ಒಳ್ಳೇದಾಗ್ಲಿ. ಧನ್ಯವಾದ ಶೋಭಾ ಅವರೇ ಕರೆ ಮಾಡಿದ. ಗುರುಗಳೇ, ಇನ್ನು ಈಗ ಯಾವ ನಕ್ಷತ್ರದ ಬಗ್ಗೆ ಹೇಳ್ತಾ ಇದ್ರೆ ಅದರ ಪ್ರಭಾವ ವಿದ್ಯಾಕ್ಷೇತ್ರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದ ಮೇಲೆ ಯಾವ ರೀತಿ ಇರುತ್ತೆ? ಇನ್ನು ನಾವು ಉತ್ತರಾ ನಕ್ಷತ್ರ 1ನೇ ಪಾದ ವಿಶೇಷವಾಗಿ ನಮಗೆ ಸಿಂಹರಾಶಿಗೆ ಸೇರುವಂಥದ್ದು. ಆ 1ನೇ ಪಾದದಲ್ಲಿ ಈ ಒಂದು ಸೂರ್ಯನ ನಕ್ಷತ್ರ ಅಂತ ಹೇಳ್ತೀವಿ. ಉತ್ತರ ಫಲಗುಣಿ ಅಂದರೆ ಉತ್ತರಾ ನಕ್ಷತ್ರ ಅಂತ. ಸೂರ್ಯನ ನಕ್ಷತ್ರವಾದ್ರಿಂದ ಈ ಉತ್ತರಾ ನಕ್ಷತ್ರ 1ನೇ ಪಾದ ಸಿಂಹರಾಶಿಯವರಿಗೆ ಏನಪ್ಪ ವಿಶೇಷತೆ ಅಂತಂದರೆ BA ಓದಬಹುದು, ಆರ್ಟ್ಸನ್ನು ತಗೊಳ್ಳುವಂಥದ್ದು ಅವರಿಗೆ ಉತ್ತಮವಾದ ಫಲವನ್ನು ಕೊಡುವಂಥದ್ದು. ಮತ್ತು MCOM ಮಾಡುವಂಥದ್ದು ಚೆನ್ನಾಗಿರುತ್ತೆ ಅವ್ರಿಗೆ. BCOM ಮಾಡಿ MCOM ಮಾಡ್ಬೋದು. ಅದರಲ್ಲೂ ಆ ಕ್ಷೇತ್ರದಲ್ಲೂ ಕೂಡ ವೃದ್ಧಿ ಇರುತ್ತೆ. ಇನ್ನು ಉತ್ತರಾ ನಕ್ಷತ್ರ ಸಿಂಹರಾಶಿಯವರಿಗೆ ಮಾತ್ರ, ಕನ್ಯಾ ರಾಶಿಯವರಿಗಲ್ಲ, ಸಿಂಹರಾಶಿಯವರಿಗೆ. ಯಾಕಂದರೆ ಉತ್ತರಾ ನಕ್ಷತ್ರ 2 ರಾಶಿಗೂ ಬರುತ್ತೆ. ಈ ಒಂದು ಸಿಂಹರಾಶಿಯವರಿಗೆ ಮಾತ್ರ ಈ ಶಿಕ್ಷಕರಾಗಿರುವಂಥದ್ದು, ಲೆಕ್ಚರರ್ಸು, ಕಾಲೇಜ್ ಲೆಕ್ಚರರ್ಸು ಮತ್ತು ಶಿಕ್ಷಕರು ಮತ್ತು ಗುರುಸ್ಥಾನವನ್ನು ಹೊಂದುವಂಥ ಯಾವುದೇ ಒಂದು ವಿದ್ಯೆ ಆದರೂ ಓದಬಹುದು. ಅದರಿಂದ ಉತ್ತಮವಾದ ಫಲ. ಅಂದರೆ ಪ್ರೊಫೆಷನಲ್ ಆಗಿ ಪ್ರೊಫೆಸರ್ ಆಗುವಂಥದ್ದು, ಒಂದು ಟೀಚಿಂಗ್ ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ವಿಜ್ಞಾನ ಕೂಡ ಉತ್ತಮವಾಗಿರತಕ್ಕಂಥದ್ದು ಉತ್ತರಾ ನಕ್ಷತ್ರದವರಿಗೆ, ಸಿಂಹರಾಶಿಯವರಿಗೆ. ಇನ್ನು ನಾವು ಕನ್ಯಾ ರಾಶಿ ವಿಚಾರ ಮಾತಾಡಬೇಕು ಅಂತಂದರೆ ಉತ್ತರಾ ನಕ್ಷತ್ರದ 2, 3, 4ನೇ ಪಾದ, ಹಸ್ತ ನಕ್ಷತ್ರದ 4 ಪಾದ, ಚಿತ್ತಾ ನಕ್ಷತ್ರದ ಮೊದಲು 2 ಪಾದಗಳು ಇಷ್ಟೂ ಸೇರಿ ನಮಗೆ ಕನ್ಯಾ ರಾಶಿ, ಕನ್ಯಾ ಲಗ್ನ ಆಗತ್ತೆ. ಯಾರ ರಾಶಿ ಕನ್ಯಾ ರಾಶಿಯಾಗಿ ಅವರ ಜಾತಕದಲ್ಲಿ ಕನ್ಯಾ ಲಗ್ನ ಇತ್ತಂದ್ರೆ, ಹುಟ್ಟಿದಂಥ ಸಮಯದಲ್ಲಿ ಇತ್ತಂದ್ರೆ, ಅಂತಹ ಕನ್ಯಾ ಲಗ್ನದಲ್ಲಿ ವಿಶೇಷವಾಗಿ ಶುಕ್ರ ಮತ್ತೆ ಶನಿ ಇಬ್ರು ಶಿಕ್ಷಣಕಾರಕ ಗ್ರಹಗಳಾಗಿರ್ತಾರೆ. ಯಾರಿಗೆ? ಕನ್ಯಾ ಲಗ್ನದವ್ರಿಗೆ, ಕನ್ಯಾ ರಾಶಿಯವರಿಗೆ. ಶುಕ್ರ ಮತ್ತೆ
ಶನಿ ಇಬ್ಬರು ಕೂಡ ಶಿಕ್ಷಣಕಾರಕ ಗ್ರಹಗಳಾದ್ರಿಂದ ಅವರೇನಾದರೂ ಕನ್ಯಾ ಲಗ್ನವಿದ್ರೆ ಅಂಥವ್ರು ಬಹಳಷ್ಟು ವಿಶೇಷವಾದ ಮಹತ್ವವನ್ನು ಪಡಿತಾರೆ. ವಿದ್ಯಾರ್ಜನೆಯಲ್ಲಿ ಬಹಳಷ್ಟು ಉತ್ತಮವಾದ ಪಾತ್ರ ಅವ್ರದ್ದಿರುತ್ತೆ. ಮತ್ತೆ ಸರಸ್ವತಿನೇ ಅವರಿಗೆ ಒಲಿತಾಳೆ ಅನ್ನುವಂಥದ್ದು ಸಂದೇಹವೇ ಇಲ್ಲ ಅಂತ ಹೇಳ್ಬೋದು. ವಿಶೇಷವಾಗಿ ಉತ್ತರಾ ನಕ್ಷತ್ರದ ಮೊದಲನೇ ಪಾದದ ವಿಚಾರ ತಿಳ್ಕೊಂಡ್ವಿ. 2, 3, 4ನೇ ಪಾದದ ವಿಚಾರಕ್ಕೆ ಬಂದ್ರೆ ಆ 2, 3, 4ನೇ ಪಾದದ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಕಾಯ್ತಿದ್ದಾರೆ, ಮಾತನಾಡ್ಬೇಡ. ಬಳ್ಳಾರಿಯಿಂದ ಬಸವರಾಜ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ಹಲೋ ಹಲೋ ಸರ್. ಹಲೋ ಮೇಡಮ್. ಬಸವರಾಜ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಲೋ ಬಸವರಾಜ್ ಅವರೇ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕಾಲ್ ಕಟ್ ಆಗತ್ತೆ. ಹಲೋ, ಓಕೆ, ಮೇ ಬಿ ಕಾಲ್ ಕಟ್ ಆಯಿತು ಅಂತ ಅನ್ಸುತ್ತೆ. ಇನ್ನು ಗುರುಗಳು ಹೇಳ್ತಾ ಇದ್ರಿ, ಇನ್ನು ಉತ್ತರಾ ನಕ್ಷತ್ರದ 2, 3, 4ನೇ ಪಾದದ ಪ್ರಭಾವ ಯಾವ ರೀತಿಯಾಗಿರುತ್ತೆ? ಉತ್ತರಾ ನಕ್ಷತ್ರದ 2, 3, 4 ಪಾದಗಳಲ್ಲಿ ಇರುವಂತಹ ವಿಶೇಷ ಏನಪ್ಪ ಅಂತಂದರೆ, ಅಂಥವ್ರಿಗೆ ಸಾಧಾರಣವಾಗಿ ನಾನು ಹೇಳಿದೆ, ಕನ್ಯಾ ಲಗ್ನದಲ್ಲಿ ಏನಾದರೂ ಶುಕ್ರ ಶನಿ ಇದ್ದರೆ ಬಹಳಷ್ಟು ಉತ್ತಮ, ಸರಸ್ವತಿನೇ ಅವರಿಗೆ ಒಲಿತಾಳೆ. ಅಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಭವಿಷ್ಯ ಇರುತ್ತೆ ಅಂತ ಹೇಳ್ಬೋದು. ತುಂಬ ಸ್ಕೋರ್ಸ್ ಮಾಡ್ತಾರೆ, 100ಕ್ಕೆ 90 ಕೆಳಗೆ ಯಾವತ್ತೂ ತೆಗೆಯೋದೇ ಇಲ್ಲ. ಆ ಥರ ಒಂದು ಜ್ಞಾನ ಇರುತ್ತೆ ಅವರಿಗೆ. ಕನ್ಯಾ ರಾಶಿಯಲ್ಲಿ ಏನಾದರೂ, ಕನ್ಯಾ ಲಗ್ನ ಏನಾದರೂ ಶುಕ್ರ ಮತ್ತು ಶನಿ ಇದ್ದರೆ. ಈ ಉತ್ತರಾ ನಕ್ಷತ್ರದ 3 ಪಾದಗಳನ್ನು ನೋಡೋದಾದರೆ ಅವರಿಗೆ ಫೈನಾನ್ಸ್ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ಒಂದು ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿದ್ಯೆಯನ್ನು ಓದುವಂಥದ್ದು, ಮತ್ತು ಚೀಫ್ ಅಕೌಂಟ್ಸಲ್ಲಿ ಬ್ಯಾಂಕಲ್ಲಿ ಆಗ್ಬೋದು ಅಥವಾ ಬೇರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಆಗ್ಬೋದು, ಚೀಫ್ ಅಕೌಂಟ್ಸ್ ಆಗಿ ಅವರು ಅಲ್ಲಿ ಒಂದು ಪಾತ್ರವನ್ನು ವಹಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯೆಯನ್ನು ಓದ್ಬೋದು. ಮತ್ತು ಡಿಸೈನರ್ಸ್ ಅಂದರೆ ಈ ಒಂದು ಬಟ್ಟೆಯನ್ನು ಡಿಸೈನ್ ಮಾಡೋದಾಗ್ಬೋದು ಅಥವಾ ಈ ಒಂದು ಮನೆಯನ್ನು ಡಿಸೈನ್ ಮಾಡುವಂಥದ್ದು, ಈ ರೀತಿಯಾದಂಥ ಒಂದು ಡಿಸೈನಿಂಗು ಸಂಬಂಧಪಟ್ಟಂಥ ವಿದ್ಯೆಯನ್ನು ಕಲಿಯೋದು ಕೂಡ ಉತ್ತರ ಫಲ್ಗುನಿ ನಕ್ಷತ್ರ 2, 3, 4 ಪಾದ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾದಂಥದ್ದು. ಇನ್ನೊಂದೇನಪ್ಪ ಉತ್ತರ ನಕ್ಷತ್ರದವ್ರು ಅಂದರೆ, ಸ್ವಾಭಾವಿಕವಾಗಿ ಅವ್ರಿಗೆ ನಮ್ಮ ಒಂದು ಜೀವನದಲ್ಲಿ ಚೈತನ್ಯ ಶಕ್ತಿ ಹೆಚ್ಚಿರುತ್ತೆ. ದೇಹದಲ್ಲಿ ಅತೀ ಒಂದು ಜ್ಞಾನ, ಯಾವಾಗಲೂ ಚೈತನ್ಯ ಶಕ್ತಿ, ಸೋಂಬೇರಿತನ ಕಡಿಮೆ ಇರುತ್ತೆ. ಅವ್ರಿಗೆ ಬಹಳಷ್ಟು ಉಜ್ವಲವಾಗಿರುತ್ತೆ ಅವರ ಭವಿಷ್ಯ. ಇನ್ನು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬಗ್ಗೆ ಮಾತಾಡೋದಾದ್ರೆ, ಹಸ್ತ ನಕ್ಷತ್ರಕ್ಕೆ ಚಂದ್ರ ಅಧಿಪತಿ. ಚಂದ್ರನ ಅಧಿಪತಿ ಆಗಿರ್ತಕ್ಕಂಥ ನಕ್ಷತ್ರಗಳಿಗೆ ಸಾಧಾರಣವಾಗಿ ಮನಸ್ಸು ಮೇಲೆ ತುಂಬಾ ಹಿಡಿತಾ ಇರುತ್ತೆ. ಅವರಿಗೆ ದ್ವಿಸ್ವಭಾವದ ಮನಸ್ಸಿರೋದಿಲ್ಲ. ಸಾಧಾರಣವಾಗಿ ನೋಡ್ತಾ ಇರ್ತೀವಿ, ಯಾವುದಾದ್ರೂ ನಿರ್ಧಾರ ತಗೊಳ್ಬೇಕಾದ್ರೆ 2 ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲಾದ್ರೂ ಪ್ರಯಾಣ ಮಾಡ್ಬೇಕಂದ್ರೆ ನಾನು ಹೋಗ್ಲಾ ಬೇಡವಾ ಅಂತ 10 ಜನನ ಕೇಳುವಂಥದ್ದು, ಅವರೇ ನಿರ್ಧಾರ ತಗೊಳಕ್ಕಾಗಲ್ಲ. ಇದನ್ನ ದ್ವಿಸ್ವಭಾವ ಮನಸ್ಸು ಅಂತ ಹೇಳ್ತೀವಿ. ಆ ರೀತಿ ದ್ವಿಸ್ವಭಾವದ ಮನಸ್ಸು ಇಲ್ಲದೆ ಹಸ್ತ ನಕ್ಷತ್ರದವರಿಗೆ ಚಂದ್ರನೇ ಅಧಿಪತಿ ಆಗಿರೋದ್ರಿಂದ ಬಹಳಷ್ಟು ವಿಶೇಷವಾದ ಫಲವನ್ನು ಕೊಡುವಂಥದ್ದು. ಚಂದ್ರನಿಗೆ ತುಂಬಾ ಪ್ರೀತಿಯಾಗಿರ್ತಕ್ಕಂಥ ವಿಚಾರಗಳು, ಈ ಸ್ವಲ್ಪ ಪ್ರಮಾಣದ ವಿದ್ಯೆ ಏನಾದರೂ ಕಡಿಮೆ ಇದ್ರೆ ಅಂಥವ್ರು ಆ ಹಾಲಿನ ವ್ಯಾಪಾರ, ಹಾಲಿಗೆ ಸಂಬಂಧಪಟ್ಟಂಥ ವ್ಯಾಪಾರಗಳನ್ನು ಮಾಡುವಂತಹದ್ದು ಮುಂದಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಅಂತರಿಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಏನಾದರೂ ಈ ಒಂದು ಸ್ಪೇಸ್ ಸ್ಟಡೀಸ್ ಅಂತ ಹೇಳ್ತೀವಲ್ಲ, ವಿಜ್ಞಾನ, ಅದರಲ್ಲಿ ರಿಸರ್ಚ್ ಮಾಡೋದು, ಈ ರೀತಿಯಾದಂತಹ ವಿದ್ಯೆಯನ್ನ ಅವರು ಕಲಿಯೋದ್ರಿಂದ ಕೂಡ ಹಸ್ತ ನಕ್ಷತ್ರದವರಿಗೆ ಬಹಳ ವಿಶೇಷವಾದ ಫಲ. ಎಷ್ಟೇ ಆದರೂ ಚಂದ್ರನ ನಕ್ಷತ್ರವಾದ್ರಿಂದ ವಿದ್ಯೆಗಿಂತ ಸ್ವಲ್ಪ ಜಾಸ್ತಿ ಅವರು ವ್ಯಾಪಾರದಲ್ಲಿ ಬಹಳಷ್ಟು ಉತ್ತಮವಾದ ಫಲವನ್ನು ಪಡಿಬಹುದು ಅಂತ ಹೇಳ್ಬೋದು. ಇನ್ನು ಮುಂದಕ್ಕೆ ಇನ್ನೂ ನಕ್ಷತ್ರಗಳು ಬಹಳಷ್ಟು ವಿಚಾರವಾಗಿ ಹೇಳುವಂಥದ್ದಿದೆ, ಅದನ್ನ ಮುಂದಕ್ಕೆ ತಿಳ್ಕೊಳ್ಳೋಣ. ಖಂಡಿತ ಗುರುಗಳೇ, ಇವತ್ತು ಕೂಡ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಒಳ್ಳೇದಾಗ್ಲಿಮ್ಮ. ಸರ್ವೇ ಜನಾಃ ಸುಖಿನೋ ಭವಂತು. ವೀಕ್ಷಕರೇ, ಇದೇ ರೀತಿಯಲ್ಲಿ ನಾಳಿನ ಕಾರ್ಯಕ್ರಮದಲ್ಲೂ ಕೂಡ ಈ ನಕ್ಷತ್ರಗಳ ಪ್ರಭಾವ ಯಾವ್ಯಾವ ಕ್ಷೇತ್ರದ ಮೇಲೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಮಿಸ್ ಮಾಡದೆ ನೋಡಿ. ಇದು ಇವತ್ತಿನ ಶಾಸ್ತ್ರ ಕಾರ್ಯಕ್ರಮ. ನೋಡ್ತಾ ಇರಿ News 18 ಕನ್ನಡ, ಸದಾ ನಿಮ್ಮೊಂದಿಗೆ.